ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಗಾಳಿಪಟ ಮೇಲೆ ಹಾರಾಡಬೇಕು ಅಂತ ಅಂದರೆ ಅದಕ್ಕೆ ಎರಡು ಸಪೋರ್ಟ್ ಅವಶ್ಯಕತೆ ಇರುತ್ತೆ. ಒಂದು, ಗಾಳಿಯ ಅವಶ್ಯಕತೆ ಅದಕ್ಕೆ ಖಂಡಿತವಾಗ್ಲೂ ಇರುತ್ತೆ. ಹಾಗೆಯೇ ದಾರದ ಅವಶ್ಯಕತೆ, ಯಾರು ಹಿಡಿದಿರ್ತಾರೋ ಅವರ ಅವಶ್ಯಕತೆಯೂ ಸಹ ಗಾಳಿಪಟಕ್ಕಿರುತ್ತೆ. ಮುಖ್ಯವಾಗಿ ಗಾಳಿಯ ಅವಶ್ಯಕತೆಯಿಂದ ಆ ಗಾಳಿಪಟ ಏನಾಗುತ್ತೆ, ಅತಿ ಎತ್ತರಕ್ಕೆ ಹಾರೋದಕ್ಕೆ ಸಾಧ್ಯ. ಆದರೆ ನಾವು ಗಾಳಿಪಟದ ಹಾಗೆ ಬೇರೆ ಒಂದು ವಸ್ತುವಿಗೆ ಅವಲಂಬನೆ ಆಗಬಾರ್ದು. ನಾವು ಪಕ್ಷಿಯ ಹಾಗಿರಬೇಕು. ನಮ್ಮ ರೆಕ್ಕೆಗಳ ಮೇಲೆ ನಮಗೆ ನಂಬಿಕೆ ಇರಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂತ ಅಂದರೆ, ನಮ್ಮ ರೆಕ್ಕೆ ಅಂತ ಅಂದಾಗ ನಾನು ಎಷ್ಟು ದೂರ ಬೇಕಾದರೂ ಹಾರುವ ಸಾಮರ್ಥ್ಯ ನನಗಿರುತ್ತೆ. ನಾನು ಬೇರೆ ಯಾವುದೋ ಒಂದು ವಸ್ತುವಿಗೋ ಯಾವುದೋ ಒಂದು ವ್ಯಕ್ತಿಗೋ ಅವಲಂಬನೆ ಆಗಿರೋದಿಲ್ಲ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ನೀನು ಯಾವಾಗ ಸೋಲ್ತೀಯ ಅಂತಂದರೆ ನಿನ್ನನ್ನು ನೀನು ಕಡೆಗಣಿಸಿದಾಗ ಮಾತ್ರ ಸೋಲೋದಕ್ಕೆ ಸಾಧ್ಯ ಅಂತ. ಅಂದರೆ ಇವತ್ತು ನೀನು ಅಂದುಕೊಂಡ ಹಾಗೆ ನಡೀತಿಲ್ವಾ, ಇಟ್ಸ್ ಓಕೆ. ಸ್ವಲ್ಪ ಸಮಯ ಕೊಡು, ಸ್ವಲ್ಪ ತಾಳ್ಮೆ ಇರು. ಅದರ ಜೊತೆ ನಿನ್ನ ಆಸೆಗಳನ್ನು ನೀನೇ ನಿನ್ನ ಕೈಯಾರ ಎಂದೂ ಸಹ ಚಿವುಟಬೇಡ. ಆ ಆಸೆಗೆ ನೀರೆರಿತಾವ, ಆ ಸಾಧನೆಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಗಳಿಸ್ಕೊಳ್ತಾವ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಿನ್ನ ಸಾಧನೆಯನ್ನು ನೀನು ಮುಟ್ತೀಯಾ ಅಂತ ಹೇಳ್ತಾ ಹೋಗ್ತಾರೆ. ಒಮ್ಮೆ ಯೋಚನೆ ಮಾಡಿ. ಹಾಗೆ ನಿಮ್ಮ ಕನಸುಗಳಿಗೆ ನೀವು ನೀರೆರೆಯುವಂತಹ ಕೆಲಸವನ್ನು ಮಾಡಿ. ಬೇರೆ ಯಾರೋ ನಿಮ್ಮ ಕನಸುಗಳಿಗೆ ಶತ್ರುಗಳಲ್ಲ, ನೀವೇ ನಿಮ್ಮ ಕನಸುಗಳಿಗೆ ಶತ್ರುಗಳಾಗಬೇಡಿ. ನಿಮ್ಮ ಕನಸಿಗೆ ನೀವೇ ಪೋಷಕರು, ಅದು ನಿಮ್ಮ ಮಗು. ಹಾಗಾಗಿ ಅದರ ಲಾಲನೆ, ಪಾಲನೆ, ಪೋಷಣೆ ಎಲ್ಲ ನಿಮ್ಮ ಕೈಲೇ ಇರುತ್ತೆ. ಒಮ್ಮೆ ಯೋಚನೆ ಮಾಡಿ. ಹಾಗೂ ಅದು ಧರ್ಮ ಮಾರ್ಗದಲ್ಲಿ ಇದ್ದಾಗ ಭಗವಂತ ಖಂಡಿತವಾಗ್ಲೂ ಸಾಥ್ ಕೊಟ್ಟೇ ಕೊಡ್ತಾನೆ. ಯೋಚನೆ ಮಾಡಿ. ಥ್ಯಾಂಕ್ ಯು.